ಈ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಈ ರೇಖಿ ಮಾಸ್ಟರ್ಗಳು ಕೆಲವರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ನಮಗೆ ಬೇಕಾಗಿರೋದೇನೆಂದರೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳು ನೀವು ಹೇಳ್ತಾ ಹೋಗ್ತೀರಾ. ಈಗ ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಪಡಿಬೇಕಾದ್ರೆ ಈ ಯೂನಿವರ್ಸಿಗೆ ನಾವು ಕನೆಕ್ಟ್ ಆಗಿ ಅದನ್ನು ಪಡೆಯುವಂಥದ್ದು ಮ್ಯಾನಿಫೆಸ್ಟೇಷನ್. ಹಾಗಂತ ಈಗ ನಾವು ಯೋಚನೆ ಮಾಡಿದ ತಕ್ಷಣ ಅದು ನಮ್ಗೆ ಆಗಿಬಿಡುತ್ತಾ, ಸಿದ್ಧಿ ಆಗಿಬಿಡುತ್ತಾ, ಅಥವಾ ಯೂನಿವರ್ಸಿಂದ ನಾವು ಪಡಿಬೋದಾ? ಖಂಡಿತ ಸಾಧ್ಯ ಇಲ್ಲ. ಯೋಚನೆ ಮಾಡಿದ ತಕ್ಷಣ ನಾವು ಈ ಒಂದು ಯೂನಿವರ್ಸಿಂದ ಹೇಗೆ ಪಡಿಬೋದು ಎನ್ನುವುದನ್ನು, ಬಟ್ ನಮ್ಮ ಫ್ರೀಕ್ವೆನ್ಸಿ ಏನಿದೆ, ನಮ್ಮ ಯೋಚನಾ ಶಕ್ತಿ, ಹಾಗೆ ನಮ್ಮ ಒಂದು ಮನಸ್ಸಿನ ಒಂದು ಶಕ್ತಿ ಎಲ್ಲ ಕೂಡ ಅದಕ್ಕೆ ಕನೆಕ್ಟ್ ಆಗಿರ್ತೇವೆ. ಅಂದರೆ ನಾವು ಯೂನಿವರ್ಸ್ ಜೊತೆ ಒಂದು ಕನೆಕ್ಷನ್ ಇರಬೇಕು. ಈಗ ನಾವು ಪಂಚತತ್ವಗಳು ಹೇಗೂ ನಿಮಗೆ ಗೊತ್ತಿದೆ, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಈಗ ಅಗ್ನಿ ಇದೆಯಲ್ಲ, ಅಗ್ನಿ ಯೂನಿವರ್ಸಲ್ಲೂ ಇದೆ. ಈಗ ಸೂರ್ಯನ ಬೆಳಕಿದೆ, ಅಗ್ನಿ ಇದೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶ್ವೇತಾ ಜೈನ್ ಅವರು, ಇವರು ಲೇಖಕರು ಹಾಗೂ ರೇಖಿ ಮಾಸ್ಟರು. ನಮ್ಮ ಮನಸ್ಸಿನೊಳಗಡೆ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಇವರು ಬಗೆಹರಿಸ್ತಾರೆ. ಇವತ್ತು ಅವರು ನಮ್ಮ ಸ್ಟುಡಿಯೋಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದಾರೆ ಮೇಡಮ್? ಚೆನ್ನಾಗಿದೆ. ಈ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಈ ರೇಖಿ ಮಾಸ್ಟರ್ಗಳು ಕೆಲವರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ನಮಗೆ ಬೇಕಾಗಿರೋದೇನೆಂದರೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳು ನೀವು ಹೇಳ್ತಾ ಹೋಗ್ತೀರಾ. ನೀವು ತಿಳ್ಕೊಂಡಿರೋ ಬಗ್ಗೆ ನಿಮ್ಮ ಅರ್ಥದಲ್ಲಿ ನಮ್ಮ ಜನರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಓಕೆ ಸರ್. ಈಗ ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಪಡಿಬೇಕಾದ್ರೆ ಈ ಯೂನಿವರ್ಸಿಗೆ ನಾವು ಕನೆಕ್ಟ್ ಆಗಿ ಅದನ್ನು ಪಡೆಯುವಂಥದ್ದು ಮ್ಯಾನಿಫೆಸ್ಟೇಷನ್. ಹಾಗಂತ ಈಗ ನಾವು ಯೋಚನೆ ಮಾಡಿದ ತಕ್ಷಣ ಅದು ನಮ್ಗೆ ಆಗಿಬಿಡುತ್ತಾ, ಸಿದ್ಧಿ ಆಗಿಬಿಡುತ್ತಾ, ಅಥವಾ ಯೂನಿವರ್ಸಿಂದ ನಾವು ಪಡಿಬೋದಾ? ಖಂಡಿತ ಸಾಧ್ಯ ಇಲ್ಲ. ಈಗ ಬಹಳಷ್ಟು ಕೋರ್ಸ್ಗಳು ಬರ್ತಾ ಇದೆ. ಅಂದರೆ ನಾವು ಯೋಚನೆ ಮಾಡಿದ ತಕ್ಷಣ ನಾವು ಈ ಒಂದು ಯೂನಿವರ್ಸಿಂದ ಹೇಗೆ ಪಡಿಬೋದು ಎನ್ನುವುದನ್ನು, ಬಟ್ ನಮ್ಮ ಫ್ರೀಕ್ವೆನ್ಸಿ ಏನಿದೆ, ನಮ್ಮ ಯೋಚನಾ ಶಕ್ತಿ, ಹಾಗೆ ನಮ್ಮ ಒಂದು ಮನಸ್ಸಿನ ಒಂದು ಶಕ್ತಿ ಎಲ್ಲ ಕೂಡ ಅದಕ್ಕೆ ಕನೆಕ್ಟ್ ಆಗಿರ್ತೇವೆ. ಈಗ ಅದರಲ್ಲಿ ಒಂದು ವಿಷನ್ ಬೋರ್ಡ್ ಅಂತ ಹೇಳ್ತೇವೆ. ವಿಷನ್ ಬೋರ್ಡ್ ಅಂದರೆ ನಿಮಗೆ ಒಂದು 2026 ಅಂತ ಇಟ್ಕೊಳ್ಳಿ. 2026ಅಲ್ಲಿ ನಿಮ್ಮ ಜೀವನದಲ್ಲಿ ಏನೇನು ಬೇಕು, ಅದನ್ನು ಒಂದು ವರ್ಷದಲ್ಲಿ ಎಷ್ಟು ಸಮಯದೊಳಗೆ ಆಗಬೇಕು ಎನ್ನುವುದನ್ನು ನೀವು ಬರೆದೇ ನಾವು ಒಂದು ಏಮ್ ಇಟ್ಕೊಂಡಿರ್ಬೇಕು. ಅಂದರೆ ಈ ಕೆಲಸ ಮಾಡಬೇಕು ಅಂತಂದರೆ ಈ ಸಮಯದೊಳಗೆ ಆಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಒಂದು ಇರುತ್ತೆ. ಹೌದು, ಖಂಡಿತ. ಆ ಒಂದು ಬೋರ್ಡ್, ವಿಷನ್ ಬೋರ್ಡ್ ಏನು ಮಾಡಿರ್ತೇವೆ ಅದನ್ನು ಮಾಡಿದ ತಕ್ಷಣ ನಮಗೆ ಅದು ಮ್ಯಾನಿಫೆಸ್ಟೇಷನ್ ಆಗಿ ಬಿಡಲ್ಲ. ಅಂದರೆ ನಮ್ಮ ಜೀವನದಲ್ಲಿ ಅದು ಗಟ್ಟಿಸಲ್ಲ. ಎಷ್ಟೋ ಮಂದಿ ಇದರಲ್ಲಿ ಹೇಳ್ದಲ್ಲ ಸರ್, ಮೊದಲೇ ಕೋರ್ಸ್ಗಳನ್ನು ಮಾಡ್ತಾರೆ, ಒಂದೊಂದು ವರ್ಷದ ಕೋರ್ಸ್ಗಳಿದೆ, 1 ಲಕ್ಷ 2 ಲಕ್ಷ ಅಂತ ಫೀಸ್ಗಳನ್ನು ಕೊಟ್ಟು ಹೋಗ್ತಾರೆ. ಹೋದ ತಕ್ಷಣ ಆಗಲ್ಲ ಸರ್. ಅಂದರೆ ನಾವು ಯೂನಿವರ್ಸ್ ಜೊತೆ ಒಂದು ಕನೆಕ್ಷನ್ ಇರಬೇಕು. ಈಗ ನಾವು ಪಂಚತತ್ವಗಳು ಹೇಗೂ ನಿಮಗೆ ಗೊತ್ತಿದೆ, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಈಗ ಅಗ್ನಿ ಇದೆಯಲ್ಲ, ಅಗ್ನಿ ಯೂನಿವರ್ಸಲ್ಲೂ ಇದೆ. ಈಗ ಸೂರ್ಯನ ಬೆಳಕಿದೆ, ಅಗ್ನಿ ಇದೆ. ಹಾಗೆ ನಮ್ಮ ಶರೀರದಲ್ಲೂ ಅಗ್ನಿ ಇದೆ. ಅಂದರೆ ನಮ್ಮ ಜಠರಾಗ್ನಿ, ನಾವು ಊಟ ಮಾಡಿದ್ದು ಡೈಜೆಷನ್ ಆಗೋದಕ್ಕೆ ಅಗ್ನಿ ಬೇಕು. ಹಾಗೆ ವಾಯು, ವಾಯು ನಮಗೆ ಏನಕ್ಕೆ ಬೇಕು ಸರ್? ವಾಯು, ಗಾಳಿ. ಗಾಳಿ ಇಲ್ಲ ಅಂತಂದರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಆಕಾಶ ಅಂದರೆ ಸ್ಪೇಸ್. ಯೂನಿವರ್ಸಲ್ಲೂ ಸ್ಪೇಸ್ ಇದೆ, ಆಕಾಶ ಇದೆ. ನಮಗೆ ಯಾಕೆ ಸ್ಪೇಸ್ ಬೇಕು, ಆಕಾಶ ತತ್ವ ಬೇಕು ಅಂದರೆ, ಸ್ಪೇಸ್ ನಮ್ಮ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂತಂದರೆ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ. ಬ್ಲಡ್ ಕ್ಲಾಟ್ ಆದರೆ ಮನುಷ್ಯ ಬದುಕೋದಿಲ್ಲ. ಇನ್ನು ಯಾವುದು, ಪೃಥ್ವಿ. ನಾವು ಇರೋದೇ ಪೃಥ್ವಿಯಲ್ಲಿ, ಮತ್ತು ನಮ್ಮ ಶರೀರ ಕೂಡ ಒಂದು ಪೃಥ್ವಿಯ ಸಿಸ್ಟಮಲ್ಲಿದೆ. ನಾವು ಪೃಥ್ವಿ ಜೊತೆ ದಿನನಿತ್ಯದಲ್ಲಿ ಕನೆಕ್ಟ್ ಆಗಿರ್ತೇವೆ, ಇರಲೇಬೇಕು, ಇಲ್ಲಾಂದರೆ ಬದುಕೋಕ್ಕಾಗಲ್ಲ ನಾವು. ಇನ್ನು ಕೊನೆಯದಾಗಿ ಜಲ ಸರ್, ಜಲತತ್ವ. ಜಲ ಇಲ್ಲ ಅಂತಂದರೆ ನಿಮಗೆ ಗೊತ್ತು, 75% ನಮ್ಮ ಶರೀರದಲ್ಲಿ ನೀರು ಬೇಕೇ ಬೇಕು. ಈ 5 ತತ್ವಗಳೇನಿದೆ ಯೂನಿವರ್ಸ್ ಜೊತೆ, ಯೂನಿವರ್ಸಲ್ಲೂ ಇದೆ, ನಮ್ಮ ಶರೀರದಲ್ಲೂ ಇದೆ. ಅದರ ಜೊತೆ ಒಂದು ಕನೆಕ್ಟ್ ಆಗಿ, ಈ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಮ್ಮ ಒಂದು ಫ್ರೀಕ್ವೆನ್ಸಿ ಯೂನಿವರ್ಸ್ಗೆ ನಾವು ಕನೆಕ್ಟ್ ಮಾಡೋದು. ಅದರ ಜೊತೆ ನಾವು ಇಮೇಜಿನನ್ನು ಮಾಡ್ಕೊಳ್ಳೋದು. ಈಗ ನಾನು ಹೇಳ್ದಲ್ಲ ಸರ್, ಬೋರ್ಡ್ ಬರೆದಿಟ್ಟ ತಕ್ಷಣ ಅದು ಆಗಲ್ಲ. ನಮ್ಮ ಒಂದು ವಿಷನ್ ಏನಿದೆ, ನಮ್ಮ ಯೋಚನೆಯಲ್ಲಿ ಅದನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ಇವತ್ತಿಂದ ನಾನೊಂದು ಹೊಸ ಪ್ರಾಜೆಕ್ಟ್ ಇಟ್ಕೊಂಡೆ ಅಂತ ಇಟ್ಕೋಬೋದು. ಈಗ 10% ಇವತ್ತೊಂದು ಕೊಡಿ, ಅದಕ್ಕೆ 10% ಕೆಲಸ ಮಾಡಿ. ಕೇವಲ ನೀವು ಯೋಚನೆ ಮಾಡಿದ ತಕ್ಷಣ ಅದಾಗಲ್ಲ. ಅಂದರೆ ನಾವು ಯೋಚನೆ ಮಾಡಬಾರ್ದು, ನಾವು ಏನು ಅಂದ್ಕೊಂಡಿರ್ತೀವೋ ಆ ಕೆಲಸ ಮಾಡೋದಕ್ಕೆ ಪ್ರೋಸೆಸ್ ಮಾಡಬೇಕು ಅಂತ ನೀವು ಹೇಳೋದು. ಖಂಡಿತ ಸರ್. ಈಗ ನಿಮಗೆ ಒಂದು ನಾಳೆ ಒಂದು ಏನು, ಈಗ ಉದಾಹರಣೆಗೆ ನೀವು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ ಸರ್. ನೀವು ಮೊದಲು ಏನು ಮಾಡ್ತೀರಾ ಸರ್? ಮಂಗಳೂರಿಗೆ ಹೋಗೋದಾದ್ರೆ ಮೊದಲು ಏನು ಮಾಡ್ತೀರಾ? ಅದೊಂದು ಪ್ಲಾನ್ ಮಾಡ್ತೀವಿ. ಈಗ ಮಂಗಳೂರಿಗೆ ಹೇಗೆ ಹೋಗಬೇಕು, ಕಾರಲ್ಲಿ ಹೋಗ್ಬೇಕಾ, ಬಸ್ಸಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ, ಆ ಥರ. ಈಗ ನಿಮಗೆ 2026ರಲ್ಲಿ ಒಂದು ಗುರಿ ಇರುತ್ತೆ. ಗುರಿ ಇದೆ, ನಾನೊಂದು ವಿಷನ್ ಮಾಡಿಕೊಂಡೆ, ನಾನೊಂದು
ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೆ ಯೋಚನೆ ಮಾಡಿಕೊಂಡೆ ಆ ಥರ ಆಗಿಬಿಡಲ್ಲ ಸರ್. ಅದರ ಜೊತೆ ನೀವು ಏನು ಕೆಲಸ ಮಾಡಬೇಕು, ಈಗ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾರೆ, ಆದರೆ ನೀವು ಹೆಂಗೆ ಹೋಗಬೇಕು, ನಿಮ್ಮ ಫ್ರೀಕ್ವೆನ್ಸಿಯನ್ನು ಅದ್ರ ಜೊತೆ ಹೆಂಗೆ ಮ್ಯಾಚ್ ಮಾಡಬೇಕು. ಈಗ ಏನು ಮಾಡಬೇಕು ಸರ್, ಈಗ ನೀವು ಮಂಗಳೂರಿಗೆ ಹೋಗಬೇಕು ಬ್ಯಾಂಗ್ಳೂರಿಂದ, ಏನು ಮಾಡ್ತೀರಾ ಫಸ್ಟ್, ಹೇಗೆ ಹೋಗಬೇಕು, ಯಾವಾಗ ಹೋಗಬೇಕು ಅಂತ ಡಿಸೈಡ್. ಅಲ್ಲ, ನಮ್ದೊಂದು ಪ್ಲಾನ್ ಮಾಡ್ಕೋಬೇಕು, ಅದು ಹೋಗ್ಬೇಕು. ಆಮೇಲೆ ಪ್ಲಾನ್ ಮಾಡ್ಕೊಳ್ಳೋದೊಂದು ನಾವು ಮಾಡೋದೊಂದು ಕೆಲಸ. ಈಗ ಮಂಗಳೂರಿಗೆ ಅಂತಂದು ಹೋಗ್ತಾ ಇರ್ತೀವಿ, ಅಲ್ಲೆಲ್ಲ ಸಕಲೇಶ್ಪುರ ಡೈವರ್ಟ್ ಆಗ್ಬಿಟ್ಟು ನಮ್ಮ ಮನ್ಸು ಚೇಂಜ್ ಆಯ್ತು ಅಂತ, ಅಂದ್ರೆ ಆ ಕಡೆ ಹೋಗಬಾರ್ದು, ಒಟ್ಟಾಗಿ ಮಂಗಳೂರಿಗೆ ಹೋಗ್ತೀವಿ ಅಂದ್ರೆ ಅಲ್ಲೇ ಹೋಗ್ಬೇಕು. ಒಂದು ಫ್ರೀಕ್ವೆನ್ಸಿ. ಕೆಲವರು ಏನು ಮಾಡ್ತಾರೆ ಸರ್, ಒಂದು 10 ಗೋಲನ್ನು ಇಟ್ಕೊಂತಾರೆ, ಎಲ್ಲೂ ಕರೆಕ್ಟಾಗಿ ಕೆಲಸ ಹೋಗೋದಿಲ್ಲ, ಒಂದು ಗೋಲಲ್ಲಿ ಫಸ್ಟ್ ವರ್ಕ್ ಮಾಡಬೇಕು ಅಂತ. ಈಗ ನಿಮ್ಮ ಫೀಲ್ಡ್ ಬಗ್ಗೆನೇ ಮಾತಾಡೋದಾದ್ರೆ, ಈಗ ಒಂದು ಮೂವಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ನೀವು ಒಂದು ಮೂವಿಗೆ ಪ್ರಿಪೇರ್ ಆಗಿರ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ, ಕೂಡಲೇ ಡೈವರ್ಷನ್ ಆಗಿ ಬೇರೊಂದು ಮೂವಿ ಕತೆ ಬಗ್ಗೆ ಯೋಚನೆ ಮಾಡ್ತೀರಾ, ಇಲ್ಲಿ ಏನಾಗುತ್ತೆ ಸರ್, ಅದು ಇದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಅಂದ್ರೆ ಅದು ಮನಸ್ಸನ್ನ ಚಂಚಲ ಅಂತ ಅಲ್ವಾ, ಮನಸ್ಸು ಚಂಚಲ ಮಾಡ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಇದು ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡಬೇಕಾದ್ರೆ ಮೊದಲು ನಮ್ಮ ಒಂದು ಯೋಚನೆ ಗುರಿ ಕರೆಕ್ಟ್ ಆಗಿರಬೇಕು. ಎರಡನೇದು, ಗುರಿ ಆದ ನಂತರ ಅದಕ್ಕೆ ನಮ್ಮ ದಿನನಿತ್ಯದ ಟೈಮ್ ಎಷ್ಟು ಕೊಡ್ತೇವೆ ಅದು ಇಮ್ಯಾಜಿನೇಷನ್ ಮಾಡಲೇಬೇಕು ಸರ್. ಅಂದರೆ ಮುಂದಿನ ಜೀವನದಲ್ಲಿ ನಮಗೆ ಈಗ ಯಾವುದೋ ಒಂದು ಅವಾರ್ಡ್ ಸಿಗಬೇಕು, ನಿಮ್ಮ ಯಾವುದೋ ಒಂದು ಮೂವಿಗೆ ಅವಾರ್ಡ್ ಸಿಗಬೇಕು, ನೀವು ಆ ವಿಷನನ್ನು ಅಂದರೆ ಆ ಒಂದು ದೃಶ್ಯ ಏನಿದೆ ಅದನ್ನು ನೀವು ಕಲ್ಪಿಸಿಕೊಂಡಷ್ಟು ನಿಮಗೆ ಇನ್ನರಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ರಿಸೀವ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಕ್ಲಾರಿಟಿ ಇರಲ್ಲ, ನೀವು ಏನು ಕೊಡ್ತೀರೋ ಅದನ್ನು ರಿಸೀವ್ ಮಾಡುತ್ತೆ, ಅದು ನಿಮಗೆ ಸಪೋರ್ಟಿವ್ ಆಗಿ ವರ್ಕ್ ಮಾಡುತ್ತೆ. ದಟ್ ಈಸ್ ಓನ್ಲಿ ಸಪೋರ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ. ನೀವು ಅಲ್ಲಿ ಮಾಡಬೇಕಾದ್ರೆ ಏನು ಮಾಡ್ಬೇಕು ಸರ್, ಆ ಅವಾರ್ಡ್ ತಗೋಬೇಕಾದ್ರೆ ನೀವೇನು ಮಾಡಬೇಕು, ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ಚೆನ್ನಾಗಿ ಅಭಿನಯ ಮಾಡಬೇಕು, ಇಲ್ಲ ಅಂದರೆ ಬೇರೆ ಸೆಕ್ಷನಲ್ಲಿ ಇದ್ದರೆ ಅದಕ್ಕೆ ತಕ್ಕಾಗಿ ನಾವು ಪೂರ್ವ ತಯಾರಿ ಮಾಡ್ಕೋಬೇಕು. ಪೂರ್ವ ತಯಾರಿ ಮಾಡ್ಕೊಂಡ್ರೆ ಮಾತ್ರ ನಾವು ಪಡ್ಕೊಳಕ್ಕೆ ಸಾಧ್ಯ ಅಂತ ನೀವು ಹೇಳೋದು. ಖಂಡಿತ ಸರ್. ನಮ್ಮ ಇದರಲ್ಲೇ ಬಂದು ಎಷ್ಟೋ ಮಂದಿ ಹೇಳ್ತಾರೆ, ಮೇಡಮ್ ನಾವು ಇಷ್ಟು 1 ವರ್ಷದಿಂದ ಮಾಡ್ತಾ ಇದ್ವಿ, ನಮಗೆ ಮ್ಯಾನಿಫೆಸ್ಟೇಷನ್ ಹಂಗಾಗ್ಬಿಡಲ್ಲ, ಆಗಿಲ್ಲ, ಹಾಗಾದರೆ ಇದು ಸುಳ್ಳ. ಇಲ್ಲ ಸರ್, ಯೂನಿವರ್ಸ್ ನಿಮಗೆ ಏನಿದೆ ಖಂಡಿತ ಕೊಡುತ್ತೆ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಸರ್ ಅದನ್ನು ಕೇಳಿ. ಮತ್ತು ಇದ್ರ ಬಗ್ಗೆ ಅನೇಕರು ಹೇಳ್ತಾರೆ ಮೇಡಮ್, ಅಂದರೆ ನಾವು ಗುರಿ ಒಂದಿರು ಇಟ್ಕೋಬೇಕು, ಅದು ಕೆಲಸ ಮಾಡಬೇಕು, ಹೋಗಬೇಕು, ಹಂಗಾದ್ರೆ ಮಾತ್ರ ಗುರಿ ಮುಟ್ಟಕ್ಕೆ ಸಾಧ್ಯ ಅಂತ. ಈಗ ಎಲ್ಲರೂ ಹೇಳೋದು ಓಕೆ, ಈಗ ನೀವು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಹೊರಟಿದ್ದೀರಂತ. ಒಂದು ಗುರಿ ಇಟ್ಟ ತಕ್ಷಣ ಆಗಲ್ಲ, ಅಥವಾ ಒಂದು ವಿಷನ್ ಬೋರ್ಡ್ ಬರೆದಿಟ್ಟ ತಕ್ಷಣ ನನಗೆ 2026 ನನಗೆ ಈ ಥರ ಆಗಬೇಕು, ಇದು ಕೆಲಸ ಆಗಬೇಕು ಬರೆದ ತಕ್ಷಣ ಆಗಲ್ಲ. ನಿಮ್ಮ ಫ್ರೀಕ್ವೆನ್ಸಿ ಅದಕ್ಕೆ ಮ್ಯಾಚ್ ಆಗಬೇಕು. ಅಂದರೆ ನಿಮ್ಮ ಒಂದು ಉಸಿರಾಟದಲ್ಲಿ ಒಂದು 5 ನಿಮಿಷ ಧ್ಯಾನ ಮಾಡ್ಕೊಳ್ಳಿ. 5 ನಿಮಿಷ ಧ್ಯಾನ ಮಾಡಿ ನಿಮ್ಮ ಜೀವನದಲ್ಲಿ ಅದು ಏನು ಬೇಕಿದೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಒಂದು 5 ನಿಮಿಷ ಕೊಡಿ. ಈಗ ನಿಮಗೊಂದು ಮಧ್ಯಾಹ್ನ ಹೊತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಫ್ರೀ ಇರ್ತೀರಾ, ಆವಾಗ ನೀವು ಅದಕ್ಕೊಂದು ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಕೊಳ್ಳಿ. ಫ್ರೀಕ್ವೆನ್ಸಿ ಮ್ಯಾಚ್ ಹೆಂಗೆ ಮಾಡೋದು ಅಂತಂದರೆ, ಓಕೆ ನಿಮ್ಮ ಜೀವನದಲ್ಲಿ ಅದು ಸಂಭವಿಸ್ತಾ ಇದೆ, ಅದಕ್ಕೇನು ಪೂರಕವಾದಂಥ ಒಂದು ಕೆಲಸಗಳಿರ್ತವೆ, ಅದು ಆಗ್ತಾ ಹೋಗ್ತಿದೆ, ಆ ಥರ ಫೀಲ್ ಮಾಡಿಕೊಂಡು ವಿಷನ್ ಬೋರ್ಡ್ಗೆ ನೀವು ಕನೆಕ್ಟ್ ಆಗಿ. ಕೇವಲ ಒಂದು ಫೋಟೋದಲ್ಲಿ ಬರೆದು ಇಟ್ಟ ತಕ್ಷಣ ಅದು ಆಗಲ್ಲ. ಅಂದರೆ ನೀವು ಇದನ್ನ ಅಂದರೆ ಒಂದು ಧ್ಯಾನದ ಮುಖಾಂತರ ಅಥವಾ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಇದನ್ನ ಮಾಡ್ತಾ ಹೋಗ್ಬೇಕು ಅಂತಂದ ನಿಮ್ಮ ಉದ್ದೇಶನ. ಖಂಡಿತ ಸರ್. ಮತ್ತೊಂದು ಪ್ಯೂರಿಟಿ, ನೀವು ಎಷ್ಟು ಇನ್ನೊಬ್ಬರಿಗೆ, ಈಗ ಯೂನಿವರ್ಸಿಂದ ನಿಮ್ಗೊಂದು 10 ಲಕ್ಷ ಬೇಕು ಅಂತ ಇಟ್ಕೊಳ್ಳಿ, ನೀವು ಬೇರೆ ಬೇರೆ ರೀತಿಯಿಂದ ಮ್ಯಾನಿಫೆಸ್ಟೇಷನ್ ಮಾಡಿ ತುಂಬ ಅದಕ್ಕೆ ಕನೆಕ್ಟ್ ಆಗಿ 10 ಲಕ್ಷ ಬಂತು, ನೀವು ರಿಟರ್ನ್ ಯೂನಿವರ್ಸಿಗೆ ಏನು ಕೊಡ್ತೀರಾ ಅದು ಕೂಡ ಅಲ್ಲಿ ಕನೆಕ್ಟ್ ಆಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಸರ್. ಅದು ಯಾವತ್ತೂ ನಾವು ಯೋಚನೆ ಮಾಡಲ್ಲ, ಬರೀ ಬಂದಷ್ಟು ನಮ್ಗೆ ಬರಲಿ ಯೋಚನೆ ಮಾಡ್ತೇವೆ. ಯೂನಿವರ್ಸಿಗೆ ರಿಟರ್ನ್ ಏನು ಕೊಡ್ತೀರಾ ನೀವು, ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡಲ್ಲ. ಅದು ಕೂಡ ಇಲ್ಲಿ ಕೆಲಸ ಮಾಡುತ್ತೆ, ಒಂದೊಂದು ಪಾಯಿಂಟ್ ಕೂಡ ಕೆಲಸ ಮಾಡುತ್ತೆ. ನಾನು ಸರ್ ಇನ್ನೊಂದು ಇದ್ರ ಬಗ್ಗೆ ಒಂದು ಡಿಬೇಟೇ ಮಾಡ್ಬೋದು, ಅಷ್ಟು ಅದ್ಭುತ ಟಾಪಿಕ್ ಇದೆ. ನೀವು ತಯಾರಿ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಉದ್ದೇಶ, ಮೇನ್ ಉದ್ದೇಶ. ಅಂದರೆ ಇಮ್ಯಾಜಿನ್ ಮಾಡಲೇಬೇಕು ಸರ್ ದಿನನಿತ್ಯದಲ್ಲಿ. ನಾಳೆ ನೀವು ಕನಸು ಕಾಣಿದ್ರೆ ತಾನೆ ಸರ್, ಇದು ಒಂದು ಕನಸು ಕಾಣೋದು. ನಿಮಗೆ ನಾಳೆ ಏನಾಗಬೇಕು ನನಸು ಮಾಡ್ಕೋಬೇಕು ಅಂದರೆ ಅದಕ್ಕೆ ನೀವು ದಾರಿಯಲ್ಲಿ ಏನು ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಬೇಕು. ಕೇವಲ ನಾನು 10 ನಿಮಿಷ ಅದನ್ನೇ ಯೋಚನೆ ಮಾಡಿದೆ, ಇವತ್ತು 24 ಗಂಟೆ ಯೋಚನೆ ಮಾಡಿದೆ ಸರ್, ಇಲ್ಲಿ ಪ್ರಯತ್ನನೇ ಮಾಡಿಲ್ಲ, ಬರೀ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ. ಅದಕ್ಕೆ ಒಂದು ನೀವು ಗುರಿ ಇಟ್ಕೊಂಡ ನಂತರ ಅದನ್ನು ಹೆಂಗೆ ತಲುಪಬೇಕು, ಅದರಲ್ಲಿ ಏನೇನೋ ಒಂದು ಅಡೆತಡೆಗಳು ಬರ್ತದೆ ಅದನ್ನು ಹೆಂಗೆ ಮೀರಿ ಹೋಗ್ತೀರಾ, ಯೂನಿವರ್ಸಿಗೆ ನೀವು ಹೆಂಗೆ ಕನೆಕ್ಟ್ ಆಗ್ತೀರಾ, ನೀವು ರಿಟರ್ನ್ ಏನು ಕೊಡ್ತೀರಾ, ನಿಮ್ಮ ಒಂದು ಮನಸ್ಸಲ್ಲಿ. ಈಗ ನಿಮ್ಗೊಂದು ಅವಾರ್ಡ್ ಸಿಗಬೇಕು ಅಂತಂದರೆ ಆ ಅವಾರ್ಡ್ ಬೇಕು ಅಂತ ನಿಮಗೆ ಎಷ್ಟು ತುಡಿತಾ ಇದೆ ಅದೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ ಸರ್. ಅಂದರೆ ಈಗ ಮೇಡಮ್ ನೀವು ಕ್ಲಾಸ್ಗಳು ಮಾಡ್ತಾ ಇದ್ದೀರಲ್ವಾ, ಈಗ ಇದ್ರ ಬಗ್ಗೆ ಒಂದಿಷ್ಟು ಸುಮಾರು ಸ್ಟೂಡೆಂಟ್ಗಳು ನಿಮ್ಮ ಇದಕ್ಕೆ ಬಂದು ನಿಮ್ಮ ಟ್ರಸ್ಟಿಗೆ ಬಂದು ಅವರು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೋಗ್ತಾರೆ. ಬಟ್ ಅಂದರೆ ನೀವು ಅವ್ರಿಗೆ ಏನು ವಿಶೇಷವಾಗಿ ಹೇಳ್ತೀರಾ ಅಲ್ಲಿ ನಿಮಗೆ ನಿಮ್ಮ ಕ್ಲಾಸ್ಗಳಲ್ಲಿ? ನಾನು ಅವರಿಗೆಲ್ಲ ಏನು ಹೇಳೋದಂತಂದರೆ, ನೀವು ಓಕೆ ನಮ್ಮನ್ನು ಗೈಡ್ ಆಗಿ ತಗೊಳ್ಳಿ, ಬಟ್ ನಮ್ಮನ್ನೇ ಅಂದರೆ ಎಲ್ಲವನ್ನು ಡಿಪೆಂಡ್ ಆಗಿರಬೇಡಿ. ನೀವು ನಿಮ್ಮದೊಂದು ವಿಷನ್ ಏನಿದೆ, ನಿಮ್ಗೆ ಏನು ಬೇಕು ನೋಡಿ. ಪ್ರತಿಯೊಬ್ಬರಲ್ಲೂ ಸರ್ ನನ್ನಷ್ಟು
ನನ್ನ ಹತ್ರ ಎಷ್ಟು ಎನರ್ಜಿ ಇದೆ ಅಷ್ಟೇ ನಿಮ್ಮ ಹತ್ರ ಎನರ್ಜಿ ಇದೆ, ಮೈಂಡ್ ಅಷ್ಟೇ ವರ್ಕ್ ಮಾಡುತ್ತೆ. ನಾವು ಅದನ್ನು ಎಷ್ಟು ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅಂದರೆ ನಾನು ಒಂದು ಸಮಸ್ಯೆ ತಗೊಂಡು ನಿಮ್ಮ ಹತ್ರ ಬಂದಾಗ, ಮೇಡಮ್ ಇದೇ ನಂಗೆ ತುಂಬ ಗೊಂದಲ ಇದೆ, ಇದನ್ನ ಸ್ವಲ್ಪ ಪರಿಹಾರ ಮಾಡಿಕೊಡಿ ಅಂದ್ರೆ ಅದಕ್ಕೆ ನೀವು ಒಂದು ಪರಿಹಾರ ಕೊಡ್ತೀರಾ, ಅಂದರೆ ಹೇಗೆ ಹೋಗ್ಬೇಕು ಅನ್ನೋದು. ಹೌದು ಸರ್, ಒಂದು ಡೈರೆಕ್ಷನ್ ರೂಪದಲ್ಲಿ ಅಷ್ಟೇ ನಾವು ಕೆಲಸ ಮಾಡ್ಬೋದು. ನೀವೀಗ ರೇಖಿ ಬಗ್ಗೆನೂ ನನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಅಂದರೆ ಅದೊಂದು ಅದ್ಭುತ ಎನರ್ಜಿ ಸರ್. ಸುಮ್ಮನೆ ಅಂದರೆ ನಾವು ಹೇಳಿದ ತಕ್ಷಣ ಅದರಲ್ಲಿ ನಾವು ಏನೋ ಮಾಡಿಬಿಡ್ತೇವೆ ಅಲ್ಲ. ಈಗ ತುಂಬ ತಪ್ಪು ವಿಚಾರಗಳನ್ನು ಈಗ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ, ಬಟ್ ಆ ಥರ ಅಲ್ಲ. ಅದು ತುಂಬ ಸೂಕ್ಷ್ಮ ಇದೆ. ಬಟ್ ಆ ಸೂಕ್ಷ್ಮತೆಗೆ ನೀವೆಷ್ಟು ಕನೆಕ್ಟ್ ಆಗ್ತೀರಾ, ಅದರಿಂದ ನೀವು ಹೇಗೆ ಲಾಭ ಪಡಿತೀರಾ ಅಷ್ಟು ಗೊತ್ತಿದ್ದರೆ ಯಾವುದೇ ರೀತಿಯ ಒಂದು ನಿಮ್ಮ ಜೀವನದ ಗುರಿಯನ್ನು ತುಂಬ ಸುಲಭವಾಗಿ ತಲುಪ್ಬೋದು ಸರ್. ಇದೇ ರೇಖಿ ವಿಚಾರದಲ್ಲಿ ಹೇಳೋದಾದ್ರೆ, ಈಗ ರೇಖಿ ಬಗ್ಗೆ ನೀವು ಹೇಳ್ತಿದ್ದೀರಾ, ನಾನು ರೇಖಿ ಮಾಸ್ಟರ್ ಅಂತ ನೀವು ಹೇಳಿದ್ರಿ. ಈ ರೇಖಿ ಮಾಸ್ಟರ್ ಅಂದ್ರೆ ಏನು? ರೇಖಿ ಅಂದ್ರೆ ನೀವು ಯಾವ ಥರ ಅದನ್ನ ಈಗ ಸರ್ ಅದೇ ಆವಾಗ ಹೇಳ್ದಾಗೆ ನಾನು ರೇಖಿ ಬಗ್ಗೆ ಎಷ್ಟು ಒಂದು 10 ಗಂಟೆ ಬೇಕಾದರೂ ಹೇಳಬಹುದು, ಅಷ್ಟು ಅದ್ಭುತ ವಿಚಾರ ಇದೆ. ತುಂಬ ಸಮಯದ ಇಲ್ಲ ಇರಲಿ ಮೇಡಮ್, ಅಲ್ಲೇ ಮಾತಾಡ್ತಾ ಹೋಗೋಣ. ಈಗ ಮುಂದಿನ ಎಪಿಸೋಡಲ್ಲಿ ಈ ರೇಖಿ ಬಗ್ಗೆ ಖಂಡಿತ ಸರ್. ಯಾಕಂದ್ರೆ ಸರ್ ಅದು ರೇಖಿಯನ್ನ ನಿಮಗೆ ಒಂದು ಶಬ್ದಗಳಲ್ಲಿ ಹೇಳಕ್ಕೆ ಆಗಲ್ಲ. ಹೇಳ್ಬೋದು ವಾಟ್ ಈಸ್ ದಟ್ ಅಂತ. ಈಗ ಪಂಚತತ್ವ ಅಗ್ನಿ ವಾಯು ಆಕಾಶ ಪೃಥ್ವಿ ಜಲ, ಪಂಚತತ್ವ ಯೂನಿವರ್ಸಲ್ಲಿದೆ, ನಮ್ಮ ಶರೀರದಲ್ಲೂ ಇದೆ. ಅದನ್ನೊಂದು ಕನೆಕ್ಟ್ ಮಾಡಿಕೊಂಡು ಆ ಎನರ್ಜಿಯನ್ನು ನಾವು ರಿಸೀವ್ ಮಾಡಿಕೊಂಡು ನಮ್ಮ ಒಂದು ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನು ಕಮ್ಮಿ ಮಾಡ್ತಾ ಹೋಗೋದು ರೇಖಿ. ತುಂಬ ಸಿಂಪಲಾಗಿ ಹೇಳಿದೆ ಸರ್. ಇದು ತುಂಬ ಅಂದರೆ ತುಂಬ ಸಿಂಪಲಾಗಿ ಹೇಳಿದೆ. ಅದು ಇನ್ನೂ ಅದರ ಬಗ್ಗೆ ಹೇಗೆ ಅದು ಹೀಲ್ ಆಗುತ್ತೆ, ನಮ್ಮ ಎನರ್ಜಿ ಹೆಂಗೆ ಕೆಲಸ ಮಾಡುತ್ತೆ ಇದರಲ್ಲಿ ಸರ್. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ, ಯಾವುದೇ ಯೂನಿವರ್ಸಲ್ ಎನರ್ಜಿ ಇರ್ಬೋದು, ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ಪರಿಶುದ್ಧತೆ, ಪ್ಯೂರಿಟಿ. ನಾವು ಎಷ್ಟು ಒಂದು ಪ್ಯೂರ್ ಆಗಿರ್ತೇವೆ, ಯೂನಿವರ್ಸಿಗೆ ಪ್ಯೂರ್ ಆಗಿರ್ತೇವೆ, ಅಥವಾ ಒಬ್ಬ ವ್ಯಕ್ತಿಗಿರ್ಬೋದು ಎಷ್ಟು ಒಂದು ನಮ್ಮ ಆತ್ಮಕ್ಕೆ ಆತ್ಮಸಾಕ್ಷಿಗೆ ನಾವು ಸರಿಯಾಗಿರ್ತೇವೆ, ಅಷ್ಟು ಈ ಎನರ್ಜಿಗಳೆಲ್ಲ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತೇವೆ ಸರ್. ಈಗ ಒಂದು ಲೈನಲ್ಲಿ ಹೇಳ್ತೇನೆ, ಮ್ಯಾನಿಫೆಸ್ಟೇಷನ್ ನೋಡಿ ಸರ್, ನೀವು ಪ್ರತಿಯೊಬ್ಬರಿಗೆ ಅವ್ರದ್ದಾದ ಕೆಪಾಸಿಟಿ ಇದೆ. ಕಾನ್ಫಿಡೆನ್ಸ್ ಇಟ್ಕೊಂಡು ಆ ಕೆಪಾಸಿಟಿಯನ್ನು ಅರ್ಥ ಮಾಡಿಕೊಂಡು ಒಂದು ಸಣ್ಣ ಗುರಿಯನ್ನು ಇಟ್ಕೊಳ್ಳಿ. ಅದರ ಜೊತೆ ನೀವು ಹೋಗಿ, ಅದರ ಜೊತೆ ನೀವು ಒಂಚೂರು ಮೆಡಿಟೇಷನ್ ಮಾಡಿ, ನಿಮ್ಮ ಜೀವನದಲ್ಲಿ ಅದು ಏನು ಘಟಿಸಬೇಕು ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ದಿನ ಅದನ್ನು ಯೋಚನೆ ಮಾಡ್ತಾ 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 ಹೋಗಿ ಅದರ ಜೊತೆ ಕೆಲಸ ಕೂಡ ಮಾಡಬೇಕು ಸರ್. ಎಷ್ಟು ಅದೇ ಆವಾಗಲೇ ಒಂದು ಮಾತು ಹೇಳಿದೆ, ಎಷ್ಟು ಮಂದಿ ಬಂದು ಹೇಳ್ತಾರೆ, ಮೇಡಮ್ 1 ವರ್ಷ ಮಾಡಿದ್ದೇನೆ, ನನಗೆ ಈ ಥರ ಒಂದು ಪ್ರಾಜೆಕ್ಟ್ ಸಿಗಬೇಕು ಅಂತ. 1 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಹೋದರೂ ನಮಗೆ ಸಿಕ್ಕಿಲ್ಲ, ಮ್ಯಾನಿಫೆಸ್ಟೇಷನ್ ಮಾಡಿದೆ, ಹಾಗಾದರೆ ವರ್ಕ್ ಆಗಲ್ವಾ? ವರ್ಕ್ ಆಗಲ್ಲ ಅಂದರೆ ಒಂದೇ ಸಬ್ಜೆಕ್ಟ್ ಖಾಲಿ ಇಮೇಜಿನ್ ಮಾಡಿದರೆ ಅದು ಖಂಡಿತ ಸಿಗಲ್ಲ ಸರ್. ಅದರಲ್ಲಿ ತುಂಬ ಮೆಥಡ್ಗಳಿವೆ. ಇವತ್ತು ನಾನು ಅದು 1% ಹೇಳಿಲ್ಲ, ಅಂದರೆ ಜಸ್ಟ್ ವಾಟ್ ಈಸ್ ದಟ್ ಅಂತ ಹೇಳ್ತಾ ಇದ್ದೆ.